ಜಾಸ್ಮಿನ್ ಎಲ್ಲ ಸೇರಿ ಗೋವಾ ಟ್ರಿಪ್ ಮಾಡಿದಿತ್ತು. ಅದು ಡಾಕ್ಟ್ರ್ ಹತ್ರನೇ ಟೆಸ್ಟ್ ಮಾಡಿ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಈಗ ನಾವು ಒಂದು ಕಡೆ ಹೋದಿತ್ತು, ಒಂದು ಕೊಲಾಬ್ರೇಷನ್ ಇತ್ತು. ತುಂಬ ಬಿಸಿಲಿದೆ ಹೊರಗಡೆ. ಲಿಪ್ಸ್ಟಿಕ್ ಹಾಕೋಣ ಸ್ವಲ್ಪ ಜಾಸ್ತಿ ಐತೆ ಅಲ್ಲ, ಇರಲಿ ಮತ್ತೀಗ ಅಳ್ಸಕ್ಕೋ ಇಲ್ಲ ಹಾಕೋಣಾಯ್ತಲ್ಲ. ಹಾಪ ಲಗೇಜ್ ಇಟ್ಕೊಂಡಿದೆ. ಇದು ಟ್ರೋಲಿ ಈ ಥರ ಪ್ಯಾಕಿಂಗ್ ಮಾಡೋದು, ಹೋಟೆಲಿಗೆ ಹೋಗೋದು ಆ ಥರದ್ದು ವೀಡಿಯೋ. ಸೊ ಹೊರಡುವ. ಆ್ಯಕ್ಚುಲಿ ನಾವು ಬೈಕಲ್ಲಿ ಹೋಗೋ ಪ್ಲ್ಯಾನ್ ಇರಲಿಲ್ಲ. ಯಾಕಂದರೆ ಢಾಕಾದಿಂದ ಬಂದಿದ್ದಷ್ಟೇ ರಾಜ್, ಮತ್ತು ಇದೆಲ್ಲ ಗಾಡಿಯೆಲ್ಲ ಅಷ್ಟು ಬಿಡದೆ ತುಂಬ ದಿನ ಇರುತ್ತಲ್ಲ, ಮತ್ತೆ ಗಾಡಿ ಇಟ್ಕೊಂಡು ದೂರ ಎಲ್ಲ ಹೋದರೆ ಸುಮ್ಮನೆ ಬೇಡ ರಿಸ್ಕ್ ಅಂತ ಪಪ್ಪ ನೀವು ಬೈಕಲ್ಲಿ ಹೋಗಬೇಡಿ ಅಂತ ಇದ್ರು. ಬಟ್ ನನಗೆ ತುಂಬ ದಿವಸ ಆಯಿತು ಬೈಕ್ ರೈಡ್ ಹೋಗಿದೆ. ಸೊ 1 hour 2 hour ಜರ್ನಿಗೆಲ್ಲ ಆರಾಮ್ಸೆ ಹೋಗ್ಲಕ್ಕೆ. ತುಂಬ ಲಾಂಗ್ ಜರ್ನಿ ಎಲ್ಲ ಇದ್ದರೆ ಬೈಕ್ ಅಷ್ಟು ನನಗೆ ಇಷ್ಟ ಆಗ್ತಿಲ್ಲ, ಬೇರೆ ವೆಹಿಕಲ್ಲೇ ಬೆಟರ್ ಅನಿಸೋದು. ಸೊ ಅವತ್ತಿತ್ತೀಗ ನಾವು ಹೊರಟದೀಗ ರೆಡ್ ಬಸ್ ಹೋಟೆಲ್ ಪ್ರಮೋಷನಿಗೆ. ರೆಡ್ ಬಸ್ಸಲ್ಲಿ ಈಗ ಬಸ್ ಮಾತ್ರ ಅಲ್ಲ, ಹೋಟೆಲ್ಸು ಅವೈಲೇಬಲ್ ಇತ್ತು. ಸೊ ಅದರ ಪ್ರಮೋಷನಿಗೆ ನಾವು ಹೋಗ್ತಿತ್ತೀಗ. ಆ್ಯಂಡ್ ಅಲ್ಲಿಂದ ನನಗೆ ಅದು ಆ್ಯಕ್ಚುಲಿ ಹೊರಟದಲ್ಲಿಗೆ, ಅದಕ್ಕಿಂತ ಮುಂಚೆ ನನಗೆ ಕೆಲವೊಂದೆಲ್ಲ ಶಾಪಿಂಗ್ ಇತ್ತಾಯ್ತಾ. ಸ್ಪೆಕ್ಸ್ ಕಟ್ಟಾಯ್ದಿತ್ತು ನಂದು. ಸೊ ಅದು ಒಂದೆರಡು ತಗೊಂಬಪ್ಪ ಅಂತ. ಮಕ್ಕಳ ಮನೇಲಿದ್ರೆ ಹಂಗೆ ಅಲ್ಲ, ನಾವು ಸ್ಪೆಕ್ಸ್ ಹಾಕೊಂಡ್ರೆ ಅವರು ಒಂದು ಕೈಯಲ್ಲಿ ಹಿಂಗೆ ಎಳೆದು ತೆಗೆದ್ರೆ ನಂದು ಎಷ್ಟು ಸ್ಪೆಕ್ಸ್ ಆಯ್ತಂತ ಇಲ್ಲ, ಅವರು ತೆಗೆಯೋದು ಕೆಳಗೆ ಬಿಸಾಡೋದು, ರಾಹಿತಿ ಅಥವಾ ಶಿವನ್. ಸೊ ಸುಮಾರು ಆಯ್ತು ಸ್ಪೆಕ್ಸು. ಸೊ ಅದನ್ನೇ ತಗೊಂಬ ಅಂತ ಇಲ್ಲಿಗೆ ಬಂದೆ ಈಗ. ಆ್ಯಂಡ್ ಇಲ್ಲಿಂದ ಮತ್ತೆ 12 ಗಂಟೆ ಹಾಗೆ ನಾವು ಏನೋ ನಮಗೆ ಎಲ್ಲಿ ಪ್ರಮೋಷನ್ ಮಾಡ್ಕಿಡಿತ್ತಲ್ಲ ಹೋಟೆಲಿಗೆ, ಸೊ ಅಲ್ಲಿಗೆ ಬಂದು ರೀಚ್ ಆಯ್ತು ಈಗ. ಆ್ಯಂಡ್ ಬಂದಾಗ ನಮಗೆ ಫಸ್ಟ್ ಲಾಬಿದೆಲ್ಲ ಶೂಟ್ ಮಾಡ್ಕೊಂಬಿದ್ದಿತ್ತು. ಅದಕ್ಕೆ ಫಸ್ಟ್ ಅದೆಲ್ಲ ಒಂದು ಕ್ಲಿಪ್ಪಿಂಗ್ಸ್ ಎಲ್ಲ ತೆಗೋಕೆ ಹೇಳಿದೆ ಹಸ್ಬೆಂಡ್ ಹತ್ರ. ಅವರೆಲ್ಲ ತೆಗೆದ್ರು ಮತ್ತೆ ಸ್ವಲ್ಪ ನಾನು ತಗೊಂಡೆ. ಮತ್ತು ನೆನಪಂಗೆ ಸಬ್ಸ್ಕ್ರೈಬ್ ಮಾಡಿ. ಮದುವೆಯಾದಷ್ಟೇ, ಮನೇಲೆಲ್ಲ ಫಂಕ್ಷನ್ ಮುಗೋದಷ್ಟೇ, ಫುಲ್ ಟಯರ್ಡ್ ಆಗಿತ್ತು. ನಾನಂತೂ ಎಷ್ಟು 1 ವಾರ 2 ವಾರ ಮುಂದೆ ಹಾಕ್ತಾ ಇದ್ದಿದ್ದೆ ಅವರಿಗೆ ಪ್ರಮೋಷನಿಗೆ. ನಾಳೆ ಮಾಡ್ತೆ, ಈಗ ಅಲ್ಲಿದ್ದೆ ಇಲ್ಲಿದ್ದೆ ಅನ್ಕೊಂಡು ಪಾಪ ತುಂಬ ಎಳೆದು ಲೇಟ್ ಮಾಡಿದೆ ಆ್ಯಕ್ಚುಲಿ ಇದು ಶೂಟ್. ಹೇಳಿ 1.5 ತಿಂಗಳಾಯ್ತು. ಇಷ್ಟು ಲೇಟ್ ಯಾವತ್ತೂ ಮಾಡಲಿಲ್ಲ. ಅವ್ರು ಹೇಳಿ ಒಂದು 2-3 ಡೇಸ್ 3-4 ಡೇಸ್ ಒಳಗಡೆ ನಾನು ವೀಡಿಯೋ ಕಳಿಸ್ತಿದ್ದೆ, ಬಟ್ ಲೇಟ್ ಆಯಿತು. ಸೊ ಆಯ್ತು, ಕೊಲಾಬ್ರೇಷನಿಗೆ ಎಂತೆಲ್ಲ ಬೇಕೋ ಅದೆಲ್ಲ ಕ್ಯಾಪ್ಚರ್ ಮಾಡಿ ಆಯ್ತು. ಈಗ ಮನೆಗೆ ಹೋಗ್ಬೋದು, ಸಾಕಾಯ್ತಪ್ಪ. 30 ಸೆಕೆಂಡ್ ರೀಲ್, 30-40 ಸೆಕೆಂಡ್ ರೀಲಿಗೆ ಎಷ್ಟೊತ್ತು ವೀಡಿಯೋ ಮಾಡ್ಕಿಲ್ಲೆಲ್ಲ ಬಂದ್ಯಪ್ಪ, ಸಾಕಾಯ್ತು. ಹಾಂ, ಆ್ಯಂಡ್ ನಿಮಗೂ ಯಾರಿಗಾದರೂ ರೆಡ್ ಬಸ್ ಆ್ಯಪಲ್ಲಿ ಹೋಟೆಲ್ ಬುಕ್ ಮಾಡೋದಿದ್ರೆ ಆರಾಮ್ಸೆ ಬುಕ್ ಮಾಡ್ಕೊಳ್ಳಿ. ಕಡಿಮೆಗೆಲ್ಲ 399 ಸ್ಟಾರ್ಟ್ ಆಗ್ತದೆ. ಸೊ ಅರ್ಲಿ ಚೆಕಿನ್ ಇತ್ತು, ಆಪ್ಷನ್ ಇತ್ತು ಇವ್ರದ್ದು. ತುಂಬ ಕಡೆ ಎಲ್ಲ ಅದು ಜಾಸ್ತಿ ಯೂಶ್ವಲಿ ಎಷ್ಟು 10-11 ಗಂಟೆಗೆ ಅಲ್ಲ ಚೆಕಿನ್. ಈಗ ನಾನೆಂತ ಮಾಡಿದೆ ಅಂದರೆ ಅರ್ಲಿ ಚೆಕಿನ್ ಆಪ್ಷನ್ ಇದಿತ್ತು, ಸೀದಾ ಬುಕ್ ಮಾಡಿದ್ದೆ. ಆಮೇಲೆ ಕಂಡ್ರೆ 12 ಗಂಟೆಗೆ ಚೆಕಿನ್ ಇದ್ದಿತ್ತು. ಬ್ರೇಕ್ಫಾಸ್ಟ್ ಎಲ್ಲ ಇದು ಮಾಡಿದ್ದಿತ್ತು ನಾವು. ಎಲ್ಲ ಹೋಟೆಲಲ್ಲೂ ಇಲ್ಲ, ಕಣ್ಕದು ಚೆಕ್ ಮಾಡಿ ಬುಕ್ ಮಾಡ್ಕತ್ತ. ನಮ್ಗೆ ಅವರು ಎಂತ ಹೇಳಿದ್ರು, ರೆಡ್ ಬಸ್ ಅವರು ಇಷ್ಟು ವ್ಯಾಲೆಟ್ ಅಲ್ಲಿ ಇಷ್ಟಂತ ಇದು ಹಾಕಿದ್ದಿರೋ ಅಮೌಂಟ್ ಅಲ್ಲ, ರೆಡ್ ಬಸ್ ಇದ್ರಲ್ಲಿ. ನಾನೆಂತ ಮಾಡಿದೆ, ಗಡಿ ಬಿಡಿಯಲ್ಲಿ ಸೀದಾ ಬುಕ್ ಮಾಡದ್ದು. ಅದು ಅಲ್ಲಿ ಚೆಕ್-ಇನ್ ಕಣ್ಕೊಳ್ಳೋದಲ್ಲ. ಬಟ್ ಓಕೆ, ನಮಗೆ ನಾವೀಗ ದಿಸ್ ವೀಡಿಯೋ ಮಾಡೋಕೆ ಬಂದಷ್ಟೇ ಅಲ್ಲ. ಬಟ್ ಈಗ ಸ್ಟೇ ಮಾಡು ಕೆಲವೊಬ್ಬರಿಗೆ ಚೆಕ್ ಮಾಡಿ, ಸುಮ್ಮನೆ ರೆಡ್ ಬಸ್ ಆ್ಯಪಲ್ಲಿ ಅರ್ಲಿ ಚೆಕ್-ಇನ್ ಅನ್ನಲ್ಲಿ ಹೇಳಿ ಒಟ್ರಾಶಿ ಹೋಟ್ಲ್ ಬುಕ್ ಮಾಡಿ ಕಡೆ ಇಲ್ಲ ಅಂತ ಹೇಳೋದಲ್ಲ. ಅದರಲ್ಲೂ ಚೆಕ್ ಮಾಡ್ಕೊ, ಅರ್ಲಿ ಚೆಕ್-ಇನ್ ಆಪ್ಷನ್ ಚೆಕ್ ಮಾಡಿ ಇದು ಮಾಡ್ಕೊ. ಆ್ಯಂಡ್ ಒಳ್ಳೇದಲ್ಲ, ತುಂಬ ಜನ ಎಲ್ಲ ಬೇಗ ಈಗ ಬ್ಯಾಂಗ್ಳೂರಿಗೆಲ್ಲ ಟ್ರಾವೆಲ್ ಮಾಡೋರು ಊರಿಂದ ಮತ್ತು ಬೇರೆ ಬೇರೆ ಕಡೆ ಎಲ್ಲ ಬೇಗ ರೀಚ್ ಆದರೆ ಪ್ರಾಬ್ಲಮ್ ಆಗ್ತಾ ಅನ್ನೋ ಸಮಸ್ಯೆ ಇರುತ್ತೆ, ಎಲ್ಲೂ ಸ್ಟೇ ಹಾಕೋದನ್ನಲ್ಲಿ. ಸೊ ಇವರೊಂದು ಒಳ್ಳೆ ಸ್ಟಾರ್ಟ್ ಮಾಡಿರು, ರೆಡ್ ಬಸ್ ಹಂಗೆ ಹೋಟೆಲು ಬುಕ್ ಮಾಡ್ಲಕ್ಕ ಆ್ಯಂಡ್ ಬಸ್ಸು ಬುಕ್ ಮಾಡ್ಲಕ್ಕೆ, ಹೋಟೆಲು ಬುಕ್ ಮಾಡ್ಲಕ್ಕೆ ಹಾಗೆ. ಸೊ ನಾನು ತೋರಿಸ್ದೆ ಹೆಂಗಿತ್ತು ಇದಂತ. ಅಡ್ಡಿಲ್ಲ, ಬೆಟರ್. ಈ ರೇಜಿಗಲ್ಲ ಎಷ್ಟಿದು 1800 ಸಮಥಿಂಗ್.
ಇದಕ್ಕೂ ಮುಂಚೆ ನಾವು ಫ್ಯಾಮಿಲಿ ಎಲ್ಲ ಸೇರಿ ಗೋವಾ ಟ್ರಿಪ್ ಮಾಡಿದಿತ್ತು. ಅದು ಒಳ್ಳೆ ಆಯಿತು. ಆ್ಯಂಡ್ ಆ ವ್ಲಾಗು ನಾನು ಇದಾದಮೇಲೆ ಹಾಕ್ತೆ. ಯಾಕೋ ಈ ನಡುವೆ ಪುರ್ಸೊತ್ತೇ ಇಲ್ಲ, ಸೊ ವ್ಲಾಗ್ಸ್ ಹಾಕೋಕೆ ಆಗ್ತಿಲ್ಲ. ನನ್ನ ತಂಗಿ ಸುಷ್ಮಿತಾ ಆಲ್ರೆಡಿ ವ್ಲಾಗ್ ಹಾಕಿ ಆಯಿತು, ತುಂಬ ಜನ ಕಂಡಿರ್ಬೋದು. ಆ್ಯಂಡ್ ನಾನು ತುಂಬ ಲೇಟೇ ಹಾಕ್ತಿದ್ದೆ. ಮೀಲ್ಸ್ ಇಲ್ಲದೆ ಇಪ್ಪದು, ಬ್ರೇಕ್ಫಾಸ್ಟ್ ಇತ್ತಲ್ಲ ಸುಮ್ಮನೆ ಮಾಡು ಅಲ್ಲ. ಇದೇ ಹೋಟೆಲ್, ಇದು ವಾಶ್ರೂಮ್ ಇದೆಲ್ಲ ತೋರಿಸೋದಂತ. ಬಟ್ ವಾಶ್ರೂಮ್ ಚಂದ ಇತ್ತು ಅಲ್ಲ, ನೀಟಿತ್ತು, ಹೈಜೀನ್ ನೋಡಿ. ಉದ್ದ ವಾಶ್ರೂಮ್. ನಾನು ಎಷ್ಟು ಎಲ್ಲೆಲ್ಲ ಹೋಗಿ ಬಂದೀಗ ನಾವು. ಐ ಟೆಸ್ಟ್ ಮಾಡಿ ಆಫ್ ಮಾಡಬೇಡಿ. ಐ ಟೆಸ್ಟ್ ಮಾಡಿ ಮತ್ತೆ ಅಲ್ಲಿಂದ ಹೋಗಿ ಅಲ್ಲಿಂದ ಇಲ್ಲಿ ಬಂದು. ಆ್ಯಂಡ್ ಇನ್ನೊಂದು ನಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳೋಕ್ಕಿಲ್ಲ, ಡಾಕ್ಟ್ರೇ ಹೇಳದ್ದ, ಡಾಕ್ಟ್ರ್ ಹತ್ರನೇ ಟೆಸ್ಟ್ ಮಾಡಿ ಆಯಿ. ಯಾಕಂದ್ರೆ ನನ್ನ ತಂಗಿ ಒಬ್ಳು ಹಾಗೆ ಮಾಡಿದಳು. ಎಂತ ಮಾಡೋದಂತ ಹೇಳಿದ್ರೆ, ತುಂಬ ಕಡೆ ಈಗ ಐ ಸ್ಪೆಷಲಿಸ್ಟ್ ಹತ್ರ ನಮಗೆ ಸ್ಪೆಕ್ಸ್ ಅವೈಲೇಬಲ್ ಇಲ್ಲ ಅಂದ್ರೂ ಆ ಕಡೆ, ಬೇರೆ ಕಡೆ ಎಲ್ಲ ನಮಗೀಗ ಫ್ರೇಮ್ಸ್ ಎಲ್ಲ ತುಂಬ ಒಳ್ಳೊಳ್ಳೆ ಥರದ್ದು ಅವೈಲೇಬಲ್ ಇರತ್ತಲ್ಲ, ಸೊ ಅಲ್ಲೇ ತಗೊಂಡು ಒಳ್ಳೇದಂತ ಹೇಳಿ ನಾವು ಅಲ್ಲಿಗೆ ಹೊತ್ತು. ಬಟ್ ಅಲ್ಲಿ ಫ್ರೀ ಐ ಟೆಸ್ಟು ಇರುತ್ತೆ ಅನ್ಕೊಂಡು ಐ ಟೆಸ್ಟ್ ಮಾಡ್ಸೋಕ್ಕಾಗ ಅವಳು ಅದೇ ಮಾಡೋದು. ಅವ್ರು ಇನ್ನೂ ಜಾಸ್ತಿ ಪವರ್ ಇದು ಕೊಟ್ರು. ಸೊ ಅವಳಿಗೆ ಸ್ವಲ್ಪ ಅದು ಸ್ಟಾರ್ಟಿಂಗ್ ಯೂಶ್ವಲಿ 1 ಪವರಿಂದ ಇನ್ನೊಂದು ಪವರಿಗೆ ಶಿಫ್ಟ್ ಆದಾಗ ಸ್ವಲ್ಪ ತಲೆನೋವು ಕಾಮನ್. ಇವಳಿಗೆ ಅಂತ ಇತ್ತು ಫುಲ್ ವೇರಿಯೇಷನ್ ಬಂತು. ಆ್ಯಕ್ಚುಲಿ ಅವಳದಷ್ಟು ಪವರ್ ಬೇಕಿರಲಿಲ್ಲ ಅವಳಿಗೆ. ಅವ್ರು ಅದನ್ನ ರಾಂಗ್ ಅಂದರೆ ಅಂತ ಆಚಿಚ್ಚಿ ಮಾಡಿ ಕೊಟ್ಟರು, ಕನ್ನಡಕ ಹಾಕೊಂಡಾಳ. ಈಗ ಎಂತ ಪವರ್ ಅದು ಜಾಸ್ತಿ ತಗೊಂಡ್ಕಾಯ್ತು. ನಂಗೆ ಡೌಟ್ ಆಯ್ತು, ನಾನು ಸ್ಪೆಕ್ಸ್ ತಗೊಂಬಪ್ಪತ್ತಿಗೆ ನಂಗೆ ಡೌಟ್ ಆಯ್ತು, ಇವ್ರೆಂತ ಡಾಕ್ಟರ್ಸ್ ಅಲ್ಲ ಸುಮ್ಮನೆ ಐ ಟೆಸ್ಟ್ ಮಾಡ್ತೀಯ ಅಂದೇಳಿ ಹೇಳಿ ಮತ್ತೆ ಕಡೆಗೆ ನಮ್ಮ ಕಣ್ಣೆಂತ ಹೊರಿದ್ದು ಅಂದೇಳಿ ಹೇಳಿ ನಂಗೆ ಡೌಟ್ ಆಗಿ ನಾನು ಅವ್ರ ಹತ್ರ ಅಲ್ಲಿ ಐ ಟೆಸ್ಟ್ ಮಾಡಿಸ್ಕೊಳ್ಳಲಿಲ್ಲ. ಉಡುಪಿಯಲ್ಲಿ ಐಟೋನ್ ಅಂತ ಇತ್ತು, ನಾನು ಅಲ್ಲಿಗೆ ಹೋಗ್ಬೋದು ಐ ಟೆಸ್ಟ್ ಎಲ್ಲ ಮಾಡೋದಿದ್ರೆ. ಸೊ ಅಲ್ಲಿಲ್ಲ ಅಂತ ಅಲ್ಲ, ಬೆಟರ್ ಡಾಕ್ಟ್ರ್ ಹತ್ರನೇ ಹೋಗಿ ಅವ್ರ ಹತ್ರನೇ ಟೆಸ್ಟ್ ಮಾಡಿ ಮತ್ತೆ ಎಲ್ಲಿ ಬೇಕಾದರೂ ಫ್ರೇಮ್ ತಗೊಳ್ಳಿ ಅಷ್ಟೇ. ಅದು ನಂಗೊಬ್ಬ ಡಾಕ್ಟ್ರೇ ಹೇಳೋದು ಹಾಗೆ. ಈಗ ಹೊರಡ್ತ ಸ್ವಲ್ಪ ಲಾಬಿದೆಲ್ಲ ವೀಡಿಯೋ ಮಾಡ್ಕೊಂಡು ಹೋಗ್ಬೋದು, ಮನೆಗೆ ಹೋಗ್ಬೋದು. ಹಸುವಾತಿತ್ತು. ಎಷ್ಟು ನಾವು ಗೋವಾಕ್ಕೆ ಹೋಗಿ ಬಂದು ಒಂದು 3-4 ದಿವಸ ಎಲ್ಲ ಹೊರಗಡೆ ತಿಂದು ಜಾಸ್ತಿ ಆಯ್ತು ತಿಂದದ್ದು. ಸೊ ಇಲ್ಲಿಗೆ ಆರ್ಡರ್ ಮಾಡಿ ತಿಂದರೆ ಮತ್ತು ಹೊರಗಡೆ ತಿಂದತ್ತಲ್ಲ, ಸೊ ಮನೆಗೆ ಹೋಗಿ ಗಂಜಿ ಊಟ ಮಾಡುವ. ಇವತ್ತು ಗಂಜಿ ಮತ್ತೆ ಸೊ ಹಪ್ಪ ಬೈಕ್ ಹಂಗೆ ಬಂದದ್ದು ಒಳ್ಳೆ ಆಯ್ತು, ನಂಗೆ ಖುಷಿ ಆಯ್ತು. ಎಷ್ಟೋ ಟೈಮ್ ಆಯ್ತು ಬೈಕ್ ಹಂಗೆ ಇಷ್ಟು ಟ್ರಾವೆಲ್ ಮಾಡಲಿಲ್ಲ. ಬೈಕ್ ಹಂಗೆ ಸ್ವಲ್ಪ ದೂರ ಅಂತ ಹೇಳಿದ್ರೆ ಹೆದರಿಕೆ ಆಗ್ಬೋದು, ಬಿಸಿಲು ಅಂದೇಳಿ ಹೇಳಿ. ಬಟ್ ಇವತ್ತು ಬರ್ಕೆ ಅಂದ್ ಬಂತು, ಅಡ್ಡಿಲ್ಲ, ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್. ಬೈಕ್ ಹಂಗೆ ಹೋಗ್ಬೇಕು ಲೈಕ್ ಆಯ್ತಲ್ಲ. ಸೊ ಹೋಗ್ಬೋದು. ಮತ್ತು ಮನೆ ಹತ್ರ ಹೋತ ಅಲ್ಲೊಂದು ಅಂಗಡಿಗೆ ಕರ್ಗುಂಜಿ ಹಣ್ಣು ಇಟ್ಕೊಂಡಿದ್ದೀರ. ನಾವು ಪ್ರತಿ ಸಲ ಈಚೆ ಕಡೆ ಬಂದರೆ ಇಲ್ಲೊಂದು ಕರ್ಗುಂಜಿ ಹಣ್ಣು ತಿನ್ಕೊಂಡೆ ಹೋಗ್ಬೋದು. ಗಂಟೆ ಆಯಿತು, ಆಲ್ಮೋಸ್ಟ್ 3 ಗಂಟೆ ಆಯ್ತಿತ್ತು. ತುಂಬ ಸ್ವಾತೈತ, ಊಟ ಲೇಟ್ ಆಯ್ತು ಹೆಂಗೋ. ಮತ್ತು ಸಂಜೆ ಎಲ್ಲೋ ಹೋಗ್ತಿದ್ದಿತ್ತು ನಮಗೆ ಹಬ್ಬಕ್ಕೆ, ಕೊಡಿ ಹಬ್ಬಕ್ಕೆ ಹೋಗ್ತಿದ್ದಿತ್ತು. ಸೊ ಪಟ ಸ್ವಲ್ಪ ತಿನ್ಕೊಂಡು ಮನೆಗೆ ಊಟ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಮತ್ತು ಸಾಯಂಕಾಲ ಕೊಡಿ ಹಬ್ಬಕ್ಕೆ ಹೋಯ್ಕಲ್ಲ ಅಂದ್ಕೊಂಡು ನಾನು ನನ್ನ ಪತಿ ದೇವರು ಈಗ ರೆಡಿಯಾಗಿ ಕೊಡಿ ಹಬ್ಬಕ್ಕೆ ಹೋಗ್ತೈತಿ. ಸೊ ಈ ಕೊಡಿ ಹಬ್ಬದ ಬಗ್ಗೆ ಆಲ್ಮೋಸ್ಟ್ ಈ ಕೋಟೇಶ್ವರ, ಕುಂದಾಪುರ, ಸಾಲಿಗ್ರಾಮ ಎಲ್ಲರಿಗೂ ಗೊತ್ತಿರುತ್ತೆ. ಹೊಸತಾಯಿ ಮದುವೆ ಆದವರಿಗೆ ಸ್ವಲ್ಪ ಸ್ಪೆಷಲ್ ಅಂದರೆ ಅಲ್ಲಿಂದ ಕೊಡಿ ತಗೊಂಡು ಬರ್ಕೊಂಡಿ ಗಂಡನ ಮನೆಗೆ. ಹೊಸತಾಯಿ ಮದುವೆ ಆದವರು ಕೊಡಿ ಅಂದರೆ ಕಬ್ಬು, ಅವ್ರು ಮಾತ್ರ ಅಂತಿಲ್ಲ, ಎಲ್ಲರೂ ಒಯ್ಲಕ್ಕ. ಬಟ್ ಸೊ ಹೊಸತಾಯಿ ಮದುಮಕ್ಕಳು ಕೊಡಿ ತಗೊಬಂದ್ರೆ ಒಳ್ಳೇದಂದೇಳಿ ಒಂದು ನಂಬಿಕೆ. ನಾನು ಫಸ್ಟ್ ಮದುವೆ ಆದಾಗ ಹೊಯ್ಲಿಲ್ಲ, ಹಬ್ಬ ಕಾಯಲಿಲ್ಲ. ಆ್ಯಕ್ಚುಲಿ ನಮ್ಮ ಮದುವೆಯಾದ ಏಪ್ರಿಲಲ್ಲಿ, ಕೊಡಿ ಹಬ್ಬ ಇಪ್ಪುದು ಡಿಸೆಂಬರಲ್ಲ. ಸೊ ನಾವು ಒಂದ್ಸಲಿಯೂ ಕೊಡಿ ತಂದದ್ದಿಲ್ಲ. ಕೊಡಿ ಹಬ್ಬ ಜನ ಫುಲ್ ಜನ. ರಾಜ್ ಹೇಳ್ತಾ ಇದ್ರು, ನಾನು ಈ ಕೊಡಿ ಹಬ್ಬಕ್ಕೆ ಬರ್ದೆ ಎಷ್ಟೋ ವರ್ಷ ಆಯ್ತು ಅನ್ಕೊಂಡು. ಊರಂಗೆ ಇಪ್ಪೋರಿಗೆ ವರ್ಷ ಹಬ್ಬ ಬತ್ತು ಹೋಯ್ಲಕ್ಕೆ. ಬಟ್ ಹೊರಗಡೆ ಓದೋರಿಗೆ, ಹೊರಗಡೆ ದುಡಿಯೋರಿಗೆ ಆಪ್ಷನ್ ಇರೋದಿಲ್ಲ, ಎಂತ ಮಾಡೋಕ್ಕತ್ತಲ್ಲ. ಒಂದೊಂದ್ಸಲಿ ರೆಸ್ಪಾನ್ಸಿಬಿಲಿಟೀಸ್ ಎಷ್ಟು ನಮ್ಮನ್ನು ಕಟ್ಟಿ ಹಾಕತ್ತಂದರೆ
ಅದು ಹೇಳೋಕ್ಕಾಗ್ತಿಲ್ಲ ಎಷ್ಟು ಸಫರ್ ಆಗ್ತಿರತ್ತೆ ದೂರ ಇದ್ದಾಗ. ನಮ್ಮವ್ರನ್ನ ಮಿಸ್ ಮಾಡ್ಕೊಂಡು ಮತ್ತು ನಮ್ಮ ಹಬ್ಬಗಳನ್ನು ನಮ್ಮ ಆಚರಣೆಗಳನ್ನೆಲ್ಲ ಎಷ್ಟು ಮಿಸ್ ಮಾಡ್ಕೊಂತಿರ್ತಾರಲ್ಲ ಹೊರಗಡೆ ಅವರು. ಇವನ್ ನಾನೇ ಕೆಲವೊಂದು ಊರಿದೆಲ್ಲ ವೀಡಿಯೋ ಹಾಕಿದಾಗ ಹೊರಗಡೆ ಇದ್ದವ್ರು ಕೆಲವರು ಕಮೆಂಟ್ಸ್ ಮಾಡ್ತಿರೋ ಮತ್ತು ಪರ್ಸ್ನಲಾಗಿ ಮೆಸೇಜ್ ಮಾಡಿ ಹೇಳ್ತಿರೋ, ಅಯ್ಯೋ ನಾವು ಎಷ್ಟು ಮಿಸ್ ಮಾಡ್ಕೊಂತಿತ್ತು ಇದೆಲ್ಲ ವೀಡಿಯೋಸ್ಗೆ ಮತ್ತೆ ಖುಷಿ ಆಯ್ತು ಅಂದೇಳಿ ಹೇಳಿ. ಅದೆಲ್ಲ ಕೇಳಿ ಖುಷಿ ಆಯ್ತು. ಬಟ್ ಪಾಪ ಅನ್ಸುತ್ತೆ ತುಂಬ. ನಂಗಂತೂ ಪರ್ಸ್ನಲಿ ನಮ್ಮ ಊರು ಬಿಟ್ಟು ನಂಗೆ ಎಲ್ಲರೂ ಅಡ್ಜಸ್ಟ್ ಆಗ್ತಿಲ್ಲ. ತುಂಬ ಜನ ಹೇಳ್ತಾರೆ ಬೆಂಗಳೂರು ಒಳ್ಳೆ ಆಯ್ತು ಅನ್ಕೊಂಡು. ಬೆಂಗಳೂರು ಒಳ್ಳೆ ಇಲ್ಲ ನಾನು ಹೇಳೋದಿಲ್ಲ, ಬಟ್ ನನಗೆ ಎಲ್ಲರೂ ನಂಗೆ ಬೆಂಗಳೂರು ಇಲ್ಲಿ ಇನ್ನೊಂದು ಕಡೆಯಲ್ಲಿ ಎಲ್ಲರೂ ನನಗೆ ಅಡ್ಜಸ್ಟ್ ಆಗ್ತಿಲ್ಲ ಅಂಬೋದಕ್ಕಿಂತ ನನಗೆ ನಮ್ಮ ಸುತ್ತಮುತ್ತ ವಾತಾವರಣ ಇತ್ತು ನಮ್ಮೂರಿದು, ಅದು ನನಗೆ ಇದಾಗ್ತಾ ಇರುತ್ತೆ ಆಯಿತಾ, ನಂಗೆ ಸೆಳಿತಾ ಇರತ್ತೆ, ನಂಗೆ ಅಲ್ಲೇ ಅಲ್ಲೇ ಇರ್ಕಂತ ಆ ಥರದವಳು ನಾನು. ಅದು ನಂಗೆ ಹಂಗೆ ಅನ್ಸೋತ್ತಿಗೆ ನಂಗೆ ಅನ್ಸೋದು ಪಾಪ ಊರಿಂದ ಹೊರಗಡೆ ಇದ್ದವ್ರಿಗೆ ಎಷ್ಟು ಮಿಸ್ ಮಾಡ್ಕೊಂತಾರಲ್ಲ ಇದನ್ನೆಲ್ಲ ಅಂದ್ಕೊಂಡು. ಅದನ್ನೆಲ್ಲ ಮಾತಾಡ್ತಾ ಬಂತು. ಮತ್ತು ಎಲ್ಲ ಕಣ್ಕೊಂಡು ಬೇರೆ ಬೇರೆ ಸ್ಟಾಲ್ಸು ಎಲ್ಲ ಇಟ್ಟಿದ್ರು, ಅದನ್ನೆಲ್ಲ ಕಣ್ಕೊಂಡು ಮತ್ತು ಇಲ್ಲಿ ಆಟ ಆಡುವಲ್ಲಿ ಬಂತು. ಇಲ್ಲೇನೋ 20 ರೂಪಾಯಿ 15-20 ರೂಪಾಯಿಗೇನೋ ಆಟ ಆಡೋದಿತ್ತು. ಅದಕ್ಕೆ ಬಂದವರಿಗಂತ ಈ ಬಾಲ್ಸ್ ಎಲ್ಲ ಹಾಕೋದು, ಇಷ್ಟೇ ನಂಬರಿಗೆಲ್ಲ ಎಷ್ಟು 1 to 10 ನಂಬರ್ಸ್ ಇದ್ದಿತ್ತು. ಅದು ನಂಬರ್ಸು ಜಾಸ್ತಿ ನಂಬರ್ಸ್ ಏನೋ ಬಂದರೆ ಟಿ ವಿ ಅದು ಇದು ಎಂತೆಲ್ಲ ಇದು ಅದು ಬತ್ತಿಲ್ಲ ಬಿಡಿ. ಬಟ್ ಹಂಗೆ ಕಾಮ್ ಅಂತ ಆಡ್ತು ಅಲ್ಲಿಂದ. ಮತ್ತು ತಿಂಡಿ ಅಂಗಡಿ ಎಲ್ಲ ಕಾಂತ ಪ್ರತಿ ಸಲ ತಿಂಡಿ ಅಂಗಡಿಗೆ ಬಂದರೆ ವರ್ಷಕ್ಕೊಂದ್ಸಲಿ ಹಬ್ಬಕ್ಕೆ ಮುಂಡಕ್ಕಿ ಖಾರ ಕಡ್ಡಿ ತಗೊಂಡು. ನಂಗೆ ಚಿಕ್ಕೋಳಿಪ್ಪತ್ತಿಗೆ ಜಿಲೇಬಿ ಅಂದರೆ ತುಂಬ ಇಷ್ಟ ಆಯ್ತಾ. ಈಗೆಲ್ಲ ರೋಡ್ ಧೂಳೆಲ್ಲ ತಾಗಿದೆ, ಅಂಟಿ ರೋಡ್ ಧೂಳೆಲ್ಲ ಅದರಲ್ಲಿ ಇರುತ್ತೆ ಅಂತ ಮನೇಲಿ ಎದುರಿಸ್ತಾರೆ ಜಿಲೇಬಿ ತಗೊಂಬೇಡ ಅಂತ. ಅದಕ್ಕೆ ನಾನು ಜಿಲೇಬಿ ಎಷ್ಟು ತಗೊಂತಿಲ್ಲ. ಆ್ಯಂಡ್ ತೇರು ಅಲ್ಕಣೆ ಇದೆ ಕೊಡಿ ಹಬ್ಬ ತೇರಿನ ತಲೆ ಒಂದ್ಸಲಿ ಕಣ್ಕಂಡು ಮತ್ತೆ ಶುರು ಮಾಡಿ ತಿರುಗೋಕೆ. ತಿಂಬುದೇ ಹಬ್ಬ ಅಂದೇಳಿ ಬೋರ್ಡ್ ಹಾಕಿರ್ಕಣಿ. ನಾವು ಹಾಗೆ ಮನೆಗೆ ಹಬ್ಬ ಅನ್ಕೊಂಡಿತ್ತು. ಇಲ್ಲಿ ತಿಂಬುದೇ ಹಬ್ಬ ಈ ಥರದ್ದೆಲ್ಲ ಬೋರ್ಡ್ ಹಾಕಿದಾಗ ನಮ್ಗೆ ಹಂಗೆ ಮನೆಗೆ ಹಬ್ಬ ಮನಸ್ಸೇ ಆಗ್ತಿಲ್ಲ. ಸೊ ಇಲ್ಲಲ್ಲ ಇನ್ನೊಂದು ಕಡೆ ಏನೋ ಹೋಗಿ ಎಂಥವ್ರು ತಿನ್ಕೊಂಡು ಬಪ್ಪ ಅಂತ ಮತ್ತೆ ಅಲ್ಲಿ ಆಚೆಗೆ ಹೋಯ್ತು. ಯಾಕಂದರೆ ಹಬ್ಬಕ್ಕೆ ಬಂದು ಎಂಥದ್ದು ತಿಂದೆ ಮನೆಗೆ ಹೋರೆ. ಹಬ್ಬದೆಲ್ಲ ಗೋಬಿ ಮಂಚೂರಿ ಮೊದಲೆಲ್ಲ ಒಳ್ಳೆ ಬತ್ತಿತ್ತಾಯ್ತಾ, ಅದು ಒಳ್ಳೆ ಇರೋದಿಲ್ಲಪ್ಪ ಈಗ ಎಂತ ಗೊತ್ತಿಲ್ಲ, ಒಳ್ಳೆ ಇರಲಿಲ್ಲ. ಒಂದು ಮೊದಲಿನ ಥರ ಈಗ ಟೇಸ್ಟಿಂಗ್ ಪೌಡರ ಕಲರ್ ಅಜಿನಮೋಟ ಅದೆಲ್ಲ ಕಲರೆಲ್ಲ ಹಾಕೋಕ್ಕಿಲ್ಲ. ಅಜಿನಮೋಟ ಹಾಕ್ತಾರೇನೋ ಗೊತ್ತಿಲ್ಲ, ಬಟ್ ಕಲರ್ಸ್ ಎಲ್ಲ ಹಾಕೋಕ್ಕಿಲ್ಲ ಅಂತಾರಲ್ಲ ಈಗ ಫುಡ್ ಕಲರೆಲ್ಲ. ಸೊ ಅದೆಲ್ಲ ಹಾಕೋದಿಲ್ಲಲ್ಲ, ಅದಕ್ಕೆ ಒಂಚೂರು ತಿಂಬ ಅಂತ ಬಂತು. ಇಲ್ದಿದ್ದೀರಿ ಹಬ್ಬದಂಗೆಲ್ಲ ಎಂತ ತಿಂಬಕ್ಕೂ ಹೆದರಿಕೆ ಆಯ್ತು ಬಿಡಿ. ಅದಕ್ಕೆ ನಮ್ಮ ಮಕ್ಕಳನ್ನು ಕರ್ಕೊಂಬರಲಿಲ್ಲ. ಅವ್ರು ಬಂದರು ಬಿಡೋದೇ ಇಲ್ಲ, ಎಂತೆಲ್ಲ ಕೇಳ್ತಿರ್ತಾರೆ. ಅದಕ್ಕೆ ಅದು ರಾತ್ರಿ ತುಂಬ ಚೆನ್ನಾಗಿದ್ರಲ್ಲ, ಸೊ ಅವ್ರನ್ನ ಬಿಟ್ಟು ಬಂತು. ಆ್ಯಂಡ್ ಇಲ್ಲಿ ಕೊಲಂಬಸ್ ಆಡುವ ಅಂತ ಬಂದದ್ದು. ಯಾರಿಗೂ ಇಷ್ಟ ಇರಲಿಲ್ಲ ಆಡೋಕ್ಕೆ, ಬಟ್ ನಂಗೊಬ್ಬಳಿಗೆ ನನ್ನ ಇದರಿಂದ ಇಂಟ್ರೆಸ್ಟಿಂದ ಪಾಪ ಎಲ್ಲರೂ ಆಡು ಅಂದ್ರೆ ಯಬ್ಬ ಜೀವಮಾನದಲ್ಲಿ ಇದೆ ಹಿಂಗೆ ಕೂತ್ಕೊಂತಿಲ್ಲ ಅಮ್ಮಂಗಾಯ್ತು ಆ ಥರ ಆಯಿತು. ಸಣ್ಣವರಿಪ್ಪತ್ತಿಗೆಲ್ಲ ಹಿಂಗೆ ಆತಿಲ್ಲ ಐತೆಂತ ಗೊತ್ತಿಲ್ಲ, ಬಟ್ ಚಿಕ್ಕಪಟ್ಟೆ ಒಂಥರ ಅದು ಫ್ರಂಟ್ ಅಂತ ಹಿಡ್ಕೊಂಬಕ್ಕೂ ಇರಲ್ಲ. ಸೊ ಈ ಥರದ್ದೆಲ್ಲ ರಿಸ್ಕ್ ಯಾರೂ ತಗೊಂಡ್ಬೇಡಿ ಹಬ್ಬಕ್ಕೆ ಬಂದು ಆಟ ಆಡಿ. ಸೊ ಇದ್ರಂಗೆಲ್ಲ ಬಿದ್ದದ್ದು ಎಲ್ಲ ಇತ್ತು ಕೆಲವು ಇದ್ರಂಗೆ ಅಂತಲ್ಲ, ಇದೈತಿ ಬೇರೆ ಇದ್ರಲ್ಲೆಲ್ಲ. ಸೊ ಈ ಥರ ಇದಿತ್ತು ನಮ್ಮ ದಿನ. ಮತ್ತೊಂದು ಬ್ಲಾಗಲ್ಲಿ ಸಿಗ್ತೆ. ಬಾಯ್, ಟೇಕ್ ಕೇರ್.